ನಿಜವಾದ ದೇಶ ಪ್ರೇಮವಿದ್ರೆ ಹಸಿರು ಧ್ವಜ ಹಾರಿಸುವ ಬದಲಾಗಿ ರಾಷ್ಟ್ರ ಧ್ವಜವನ್ನ ಹಾರಿಸಿ ನಾವೇ ಅವರ ಕಾಲಿಗೆ ಬೀಳ್ತೀವಿ ಅಂತ ಸಂಸದ ಸುರೇಶ್ ಅಂಗಡಿ ಮಾಜಿ ಶಾಸಕ ಅಶೋಕ್ ಪಟ್ಟಣಗೆ ತಿರುಗೇಟು ಕೊಟ್ಟಿದ್ದಾರೆ. ರಾಮದುರ್ಗ ದೇಶದ್ರೋಹಿ ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಮಾಜಿ ಶಾಸಕ ಅಶೋಕ್ ಪಟ್ಟಣ ಆರೋಪ ಮಾಡಿದ್ರು. ಈ ಆರೋಪಕ್ಕೆ ತಿರುಗೇಟು ನೀಡಿದ ಸಂಸದ ಸುರೇಶ್ ಅಂಗಡಿ ಇದೆಲ್ಲ ಕಾಂಗ್ರೆಸ್ ಷಡ್ಯಂತ್ರ ಹಾಗೂ ಹಿಂದೂ ಯುವಕರು ನಾಳೆ ಚುನಾವಣೆಯಲ್ಲಿ ಭಾಗವಹಿಸಬಾರದು ಅಂತ ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿ ಆಗಬಾರದು ಅಂತ ಹೀಗೆ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಿಂದೂ ಇರಲಿ ಮುಸ್ಲಿಂ ಇರಲಿ ಎಲ್ಲರೂ ಕೆಟ್ಟವರು ಇರೋದಿಲ್ಲ. ಆದ್ರೆ ಯಾರು ಮಾಡಿದ ತಪ್ಪಿಗೆ ಪೊಲೀಸರು ಕೇವಲ ಹಿಂದೂ ಯುವಕರ ಮೇಲೆ ಕೇಸ್ ಹಾಕೋದು ಎಷ್ಟು ಸರಿ ಅಂತ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವ ಧ್ವಜ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತ ಆ ಧ್ವಜ ಅಲ್ಲಿ ಯಾಕೆ ಬರ್ತದ? ನಿಮಗೆ ಅಷ್ಟು ಪ್ರೇಮದ ಇಲ್ಲೋ? ನಿಮಗೆ ಪ್ರೇಮದ ಇಲ್ಲೋ? ರಾಷ್ಟ್ರಧ್ವಜ ಹಾಕರಲ್ಲ, ರಾಷ್ಟ್ರಧ್ವಜ ಯಾಕೆ ಹಾಕೋದಿಲ್ಲ ನೋಡಿ? ನಾ ಅದನ್ನ ಕೇಳ್ತಾ ನಿಮ್ಮನ್ನ, ನಿಮಗೆ ಅಷ್ಟೊಂದು ಪ್ರೀತಿ ಅದ ಇಲ್ಲೋ? ನೀವು ದೇಶಾಭಿಮಾನ ತೋರಿಸ್ತಿರಲ್ಲೋ? ಹಾಕ್ರಿ ನಮ್ಮ ರಾಷ್ಟ್ರಧ್ವಜ. ನಿಮಗೆ ನಾವ ಬಂದು ಕಾಲ್ ಬೀಳ್ತೀವಿ. ನಿಮ್ಮ ರಾಷ್ಟ್ರ ಪ್ರೇಮವನ್ನ ಎಲ್ಲೋ ಒಂದು ಜೆಂಡಾ ಹಚ್ಕಾರನ ಭಾಳ ರಾಷ್ಟ್ರ ಪ್ರೇಮ ತೋರಿಸ್ತಾನೆ ಅನ್ನೋರು ಭಾಳ ಇಲ್ಲಿ ಶಾಸಕರಾಗಿ ಹೋಗಿದ್ದಾರೆ. ಒಂದು ಜೆಂಡಾ ಹಚ್ಕಾರ ಉಳಿದ ಕಡೆ ಹಸಿರು ಜೆಂಡಾ ಹಚ್ಚಿದ್ರೆ ಇಡೀ ಜಗತ್ತು ನಮಗೆಲ್ಲರಿಗೂ ಡೈರೆಕ್ಷನ್ ಇದೆ, ಭಾಳ ಎಚ್ಚರಿಕೆಯಿಂದ ಇರಬೇಕಂತ ಹೇಳಿ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಾನು. ಇವತ್ತು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ ಎಲ್ಲರೂ ಕೆಟ್ಟವ್ರು ಅಂತ ಇರೋದಿಲ್ಲ. ಯಾರೋ ನಾಲ್ಕು ಬ್ಯಾಡ್ ಎಲಿಮೆಂಟ್ಸ್ ಇರ್ತಾವೆ. ಇನ್ನು ಮುಸ್ಲಿಮ್ಸ್ ಎಲ್ಲರೂ ಕೆಟ್ಟ ಅಂತ ಹೇಳ್ತಾ ಇಲ್ಲ ನಾನು. ಯಾವನೋ ಮಾಡಿದವನ್ನ ಪೊಲೀಸರು ಕ್ರಮ ಕೈ ಕೊಡೋದ್ಲೆ ನಮ್ಮ ಹಿಂದೂಗಳ ಮೇಲೆ ಕೈ ನೀವು ಕೇಸ್ ಹಾಕ್ತೀರಿ ಅಂತಂದ್ರೆ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಇದನ್ನು ನೀವು ಕೇಳಬೇಕಾಗ್ತದೆ, ನಾನು ಒಬ್ಬನೇ ಅಲ್ಲ, ನೀವು ಅಷ್ಟೇ ಇದ್ದ ಜವಾಬ್ದಾರಿ ಇದ್ದವ್ರದಿರಿ. ಅದಕ್ಕೆ ದಯಮಾಡಿ ಅರ್ಥ ಮಾಡಿಕೊಡ್ರಿ. ಈ ವಿಷಯಗಳನ್ನ ನಾವು ಡೈವರ್ಟ್ ಮಾಡೋದು ಬೇಡ. ನಮ್ಮ ಸೈನಿಕರ ಮನೋಬಲ ತಪ್ಪಿಸುವಂತ ಕೆಲಸ ಆಗಬಾರ್ದು. ಇದು ಕಾಂಗ್ರೆಸ್ಸಿನ ಒತ್ತಡ, ಕಾಂಗ್ರೆಸ್ಸಿನ ಷಡ್ಯಂತ್ರ. ಹಿಂದೂ ಹುಡುಗರನ್ನ ಅರೆಸ್ಟ್ ಮಾಡಬೇಕು, ನಾಳೆ ಚುನಾವಣೆಯಲ್ಲಿ ಭಾಗವಹಿಸಬಾರ್ದು, ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬಾರ್ದು ಅನ್ನೋದಕ್ಕೆ ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಅವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯುವಂಥ ಕೆಲಸಕ್ಕೂ ಕೂಡ ಹಿಂದೆ ಮುಂದೆ ಕಾಂಗ್ರೆಸ್ ಅವರು ಬೀಳ್ತಾ ಇಲ್ಲ. ಅದಕ್ಕೆ ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ಬೆಳಗಾವಿ ಜಿಲ್ಲೆ ಪತ್ರಕರ್ತಾಯ್ತು, ನಾನಾಯ್ತು, ನಮ್ಮ ಜನಪ್ರತಿನಿಧಿ ಯಾವುದೇ ಪಾರ್ಟಿಯವರು ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ನಾನು ವಿನಂತಿ ಮಾಡ್ಕೋತೇನೆ. ಇವತ್ತು ಇಡೀ ದೇಶ ಸೂಕ್ಷ್ಮವಾದಂಥ ವಿಷಯದಲ್ಲಿ ನಾವು ಅದೀವಿ. ಆದ್ದರಿಂದ ಗಂಭೀರವಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ಮಾಡೋದಕ್ಕಿಂತ ನಾವು ದೇಶದ ಅಖಂಡತೆ ಸಮಗ್ರತೆ ಬಗ್ಗೆ ಚಿಂತನೆ ಮಾಡಬೇಕಂತೇಳಿ